ಅಲ್ಲ, ಇವತ್ತು ಸದನದಲ್ಲಿ ಉತ್ತರ ಕೊಡ್ಲಿಕ್ಕೆ ಬಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಾಯಿಂದ ಬಂದ ಅದೊಂದು ಮಾತು ಬಿಜೆಪಿಗರನ್ನ ಮತ್ತಷ್ಟು ಕೆರಳಿ ಕೆಂಡವಾಗುವಂತ ಮಾಡ್ತು. ಇನ್ಫ್ಯಾಕ್ಟ್ ಸಭಾತ್ಯಾಗ ಮಾಡಿದ್ರು, ಕೋಲಾಹಲ ಕೂಡ ಇದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಾಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಆಗೋಯ್ತು. ಇವತ್ತು ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಹಣ ಬಾಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ಬೆಳವಣಿಗೆಗಳ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಹೆಬ್ಬಾಳ್ಕರ್ ಸದನಕ್ಕೆ ಕೊಟ್ಟ ಈ ಉತ್ತರ ಒಂದು ರಾಜಕೀಯ ಜ್ವಾಲೆಯನ್ನೇ ಗೆಬ್ಬಿಸಿ ಬಿಟ್ಟಿತ್ತು. ಈ ಉತ್ತರದ ಪ್ರಕಾರ ಸರ್ಕಾರ ಇದುವರೆಗೂ ಗೃಹಲಕ್ಷ್ಮಿಯ 22 ಕಂತುಗಳ 416 ಕೋಟಿ ರಿಲೀಸ್ ಮಾಡಿದೆ. ಆದರೆ ಆರ್ಟಿಐ ನಡಿಯಲ್ಲಿ ಇದನ್ನ ಕ್ರಾಸ್ ವೆರಿಫೈ ಮಾಡಿದಾಗ ಸಿಕ್ಕ ಉತ್ತರ ಬೆಚ್ಚಿ ಬೀಳಿಸಿತ್ತು. ಆರ್ಟಿಐ ಪ್ರಕಾರ ಹಲವೆಡೆ ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ದುಡ್ಡು ರಿಲೀಸ್ ಆಗೇ ಇರಲಿಲ್ಲ. ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ. ರಿಪಬ್ಲಿಕನ್ ಈ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿದಾಗ ಜನ ಹೇಳಿದ್ದಿಷ್ಟು, ಒಂದ್ ತಿಂಗ್ ಹಾಕಿದ್ರೆ 2 ತಿಂಗಳು ಹಾಕಂಗಿಲ್ಲ. 2,000 ಬಂದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ಕೊಟ್ಟಂತೆ ನಡ್ಕಂತ ಇಲ್ಲ. ಮಹಿಳೆಯರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಯಾವ್ದು ಮಾಡ್ತಾ ಇಲ್ಲ. ಮಾಡ್ಬೇಕಂತ ನಾವು ಕೇಳ್ಕೊಂಡ್ವಿ. ಗೃಹಲಕ್ಷ್ಮಿಯ 5,000 ಕೋಟಿ ಎಲ್ಲೋಯ್ತು ಎಂಬ ಪ್ರಶ್ನೆ ಹಗರಣದ ಸ್ವರೂಪ ಪಡೆದಿತ್ತು. ಇದಕ್ಕೆ ಉತ್ತರಿಸಬೇಕಾದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾಧ್ಯಮಗಳ ಕೈಗೆ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಹೆಬ್ಬಾಳ್ಕರ್ ಸಿಕ್ಕೇ ಬಿಟ್ಟಾಗ ಮಾಧ್ಯಮಗಳು ಸುಮ್ಮನಿರಲಿಲ್ಲ. ಯಾರು ಹೇಳಿದ್ರು? ಕಾಣೇನೂ ಆಗಿಲ್ಲ. ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ. ಸದನದಲ್ಲಿ ಚರ್ಚೆ ಆಗಲಿ. ಮೊನ್ನೆ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲೇ ಉತ್ತರ ಕೊಡ್ತೀವಿ. ಕಾಣೆ ಆಗ್ಲಿಕ್ಕೆ ಹೇಳಿದ ಮಾತಂಗ್ ನಡ್ಕೊಳ್ಳಕ್ಕೆ ಇದು ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು ಬಿಜೆಪಿ ಗ್ಯಾರಂಟಿ ಅಲ್ಲ. ಇವತ್ತು ಹೆಬ್ಬಾಳ್ಕರ್ ಪ್ರವೇಶವಾಗುತ್ತಿರುವಂತೆಯೇ ವಿಧಾನಸಭೆ ರಣರಂಗವಾಗಿತ್ತು. 2 ತಿಂಗಳ ಗೃಹಲಕ್ಷ್ಮಿಯ ಹಣ ತಪ್ಪು ಲೆಕ್ಕವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಒಪ್ಪಿಕೊಂಡಿದ್ದಾರೆ. ತಪ್ಪು ಮಾಹಿತಿಗೆ ವಿಷಾದ ವ್ಯಕ್ತಪಡಿಸಿ ಶೀಘ್ರವೇ ಬಾಕಿ ಇರುವ 2 ತಿಂಗಳ ಹಣ ಪಾವತಿಸುವಂತೆ ಹೇಳಿದ್ದಾರೆ. ತಮ್ಮ ಮಾತಿನಿಂದ ಯಾರಿಗಾದರೂ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸುತ್ತೇವೆ ಅಂದ್ರು. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನ ಮಿಸ್ಲೀಡ್ ಮಾಡುವಂತ ಇಂಟೆನ್ಷನ್ ಇರಲಿಲ್ಲ. ಆದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು. ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಯಾವಾಗ ಆಗ್ತೀನಿ ಅಂತ ಏನಾನು ಹೇಳಿದ್ರ? ಮುಖ್ಯಮಂತ್ರಿ ಉತ್ತರ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಹೇಳಿಲ್ಲ, ಕ್ಷಮಾಪಣೆ ಕೇಳಿಲ್ಲ. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ನೀವು 3 ದಿನ ನಮಗೆ ಇನ್ನೂ ಮಾರ್ಚ್ ಕೊಡದಲೆ ಏಪ್ರಿಲ್ನ ಮೆತ್ತೆ ಹೆಬ್ಬಾಳ್ಕರ್ ನೆರವಿಗೆ ಧಾವಿಸಿದ ಡಿಕೆಶಿ. ಸಚಿವೆ ಹೆಬ್ಬಾಳ್ಕರ್ ಬಳಿ ಬಿಜೆಪಿ ನಾಯಕರ ವಾಗ್ಬಾಣ ಬರ್ತಿದ್ದಂತೆ ಡಿಕೆ ಶಿವಕುಮಾರ್ ಗುರಾಣಿ ಹಿಡಿದ್ರು. ಕಂತಿನ ಮೇಲೆ ಅವ್ರು ಹೇಳ್ತಾ ಇದ್ರು, ಇಂತಿಂತ ಇಷ್ಟು ಕಂತು ಬಿಡುಗಡೆ ಮಾಡಿದ್ವಿ, ಇಷ್ಟು ಕಂತು ಬಿಡ. ನಾನು ಆಫೀಸರ್ಸ್ ನ ಕರೆದು ಕೇಳಿದೆ. ಅವರು ಲಿಸ್ಟ್ ಕೊಟ್ಟಿದ್ದಾರೆ. ಟಿಲ್ ಸೆಪ್ಟೆಂಬರ್ ವರೆಗೂ ಕೂಡ ಈಗ ರಿಲೀಸ್ ಆಗಿದೆ. ಮಧ್ಯದಲ್ಲಿ 1-2 ತಿಂಗಳು ಇಲ್ಲ ಅನ್ನೋದು ಅವರು ಮಾಡಿದ್ದಾರೆ. ಅದಕ್ಕೆ ಅವರು ಕನ್ಫರ್ಮ್ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಹತ್ರ ಕೂಡ ಅವರು ಮಾತಾಡಿ, ಈಸ್ ಎ ಫೈನಾನ್ಸ್ ಮಿನಿಸ್ಟರ್, ಯಾವತ್ತೇ ಆಗಲಿ ನೀವು ಮಂತ್ರಿ ಆಗಿರಲಿ ನಾನು ಮಂತ್ರಿ ಆಗಲಿ ನಮಗೆ ಫೈನಾನ್ಸ್ ಮಿನಿಸ್ಟರ್ ಏನ್ ಬರ್ತದೆ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಸದಸ್ಯರ ಗದ್ದಲಕ್ಕೆ ಕೆರಳಿದ ಸ್ಪೀಕರ್ ಯುಟಿ ಖಾದರ್, ರಾಜೀನಾಮೆ ನೀಡೋರು ನನಗೆ ನೀಡಿ, ಅಂಗೀಕರಿಸಿ ರಾಜ್ಯಪಾಲರಿಗೆ ರವಾನಿಸ್ತೀನಿ, ಎಲ್ಲರೂ ಚುನಾವಣೆಗೆ ಹೋಗಿ ಆರಿಸಿ ಬನ್ನಿ ಅಂತ ಸವಾಲು ಹಾಕಿದ್ರು. ಯಾರ್ಯಾರಿಗೆ ಚುನಾವಣೆ ಬೇಕು ದಯವಿಟ್ಟು ಕೈ ಎತ್ತಿ, ರಾಜೀನಾಮೆ ನನ್ನ ಕೈಯಲ್ಲಿ ಕೊಡಿ, ನಾನೀಗ ಎಸಪ್ ಮಾಡ್ತೇನೆ, ಚುನಾವಣೆಗಂತೂ ಬನ್ನಿ. ನನಗೆ ರಾಜೀನಾಮೆ ಕೊಡಿ, ಈಗ ಕಳಿಸ್ತೇನೆ ಗವರ್ನರ್ಗೆ, ವೋಟ್ ಮಾಡಿ ಬರುವ. ಹೆಬ್ಬಾಳ್ಕರ್ ಕ್ಷಮೆಗೆ ಪಟ್ಟು ವಿಪಕ್ಷಗಳಿಂದ ಸಭಾತ್ಯಾಗ. ಸಚಿವೆ ಹೆಬ್ಬಾಳ್ಕರ್ ಕ್ಷಮೆಗೆ ಪಟ್ಟು ಹಿಡಿದಿದ್ದ ಬಿಜೆಪಿ ಕಡತದಿಂದ ಹೆಬ್ಬಾಳ್ಕರ್ ಉತ್ತರ ತೆಗೆಯುವಂತೆ ಸಲಹೆ ನೀಡಿತು. ಆದರೆ ವಿಪಕ್ಷಗಳ 2 ಬೇಡಿಕೆ ಸರ್ಕಾರ ಒಪ್ಪದ ಕಾರಣ ಸಭಾತ್ಯಾಗ ಮಾಡಿದ್ದಾರೆ. ಸದನದ ಹೊರಗೂ ಪ್ರತಿಭಟನೆ ಮಾಡೋದಾಗಿ ರಿಪಬ್ಲಿಕನ್ ಆರ್ ಅಶೋಕ್ ಹೇಳಿದ್ದಾರೆ. ಅವರು ಕ್ಷಮಾಪಣೆ ಕೇಳಿದೆ, ದೊಡ್ಡ ವ್ಯಕ್ತಿ ಆಗಿರೋರು. ಆ 1,26,00,000 ಜನ ಇವ್ರನ್ನ ಕ್ಷಮಿಸ್ಬಿಡೋರು. ಕೇಳಿಲ್ಲ, ನಮಗ್ ಕೇಳಿ ಅಂತ ಹೇಳಿಲ್ಲ, ಆ ಜನಗಳು ಕೇಳಿ ಅಂತ ನಾವು ಹೇಳಿರೋದು. ನಮಗ್ ಕ್ಷಮಾಪಣೆ ಬೇಡ.
ಆ ಜನಗಳಿಗೆ ಕ್ಷಮಾಪಣೆ ಅದನ್ನು ಕೇಳಿಲ್ಲ. ಅದರಿಂದ ಇದನ್ನ ಪಾರ್ಟಿ ನಾವು ವಿಧಾನಸಭೆ ಹೊರಗಡೆ ಹೋರಾಟ ಮಾಡೋ ಮುಖಾಂತರ ಮಾಡ್ತೀವಿ. ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಕಲಾಪದಲ್ಲಿ ಗೃಹಲಕ್ಷ್ಮಿ ಗಲಾಟೆ ಜೋರಾಗಿದೆ. ಹೆಬ್ಬಾಳ್ಕರ್ ಕ್ಷಮಾಪಣೆಗೆ ಪಟ್ಟು ಹಿಡಿದ ಬಿಜೆಪಿ ಸಭಾತ್ಯಾಗ ಮಾಡಿದೆ. ಮತ್ತೊಂದು ಕಡೆ ಸದನದ ಹೊರಗೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋ ಪ್ರತಿಜ್ಞೆ ಮಾಡಿದ್ದು, ಈ ಗ್ಯಾರಂಟಿ ಸಮರ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸದ್ಯಕ್ಕಿರುವ ಸಿದ್ದರಾಮಯ್ಯನವರ ನೇತೃತ್ವದ ಸಚಿವ ಸಂಪುಟದಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್ ಅಂತ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಬೆಳಗಾವಿ ಜಿಲ್ಲೆಯವರು ಅನ್ನೋ ಕಾರಣ ಕೂಡ ಹೌದು. ಆದ್ರೆ ಇವತ್ತು ಯಾವಾಗ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗದ್ದಲ ಏರ್ಪಡ್ತೋ, ವುಮೆನ್ ಕಾರ್ಡ್ ಪ್ಲೇ ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ನಾನೊಬ್ಬ ಮಹಿಳೆ ಅಂತ ಹೇಳಿ ನನ್ನ ವಿರುದ್ಧವಾಗಿ ಬಿಜೆಪಿಗರು ಈ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಒಬ್ಬ ಮಹಿಳೆ ಅನ್ನೋ ಕಾರಣಕ್ಕೆ ನನ್ನನ್ನ ಈ ರೀತಿ ಕಾಣುವುದು ತಪ್ಪು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಪ್ರತಿಯೊಂದು ಮಾತಲ್ಲಿ ತಪ್ಪು ಅಧ್ಯಕ್ಷರೇ, ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ. ಇವತ್ತು ಸದನದಲ್ಲಿ ಉತ್ತರ ಕೊಡ್ಲಿಕ್ಕೆ ಬಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಾಯಿಂದ ಬಂದ ಅದೊಂದು ಮಾತು ಬಿಜೆಪಿಗರನ್ನ ಮತ್ತಷ್ಟು ಕೆರಳಿ ಕೆಂಡವಾಗುವಂತೆ ಮಾಡ್ತು. ಇನ್ಫ್ಯಾಕ್ಟ್ ಸಭಾತ್ಯಾಗ ಮಾಡಿದ್ರು, ಕೋಲಾಹಲ ಕೂಡ ಇದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಾಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಆಗೋಯ್ತು. ಇವತ್ತು ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಹಣ ಬಾಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ಬೆಳವಣಿಗೆಗಳ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಹೆಬ್ಬಾಳ್ಕರ್ ಸದನಕ್ಕೆ ಕೊಟ್ಟ ಈ ಉತ್ತರ ಒಂದು ರಾಜಕೀಯ ಜ್ವಾಲೆಯನ್ನೇ ಎಬ್ಬಿಸಿ ಬಿಟ್ಟಿತ್ತು. ಈ ಉತ್ತರದ ಪ್ರಕಾರ ಸರ್ಕಾರ ಇದುವರೆಗೂ ಗೃಹಲಕ್ಷ್ಮಿಯ 22 ಕಂತುಗಳ 416 ಕೋಟಿ ರಿಲೀಸ್ ಮಾಡಿದೆ. ಆದರೆ ಆರ್ಟಿಐ ನಡಿಯಲ್ಲಿ ಇದನ್ನ ಕ್ರಾಸ್ ವೆರಿಫೈ ಮಾಡಿದಾಗ ಸಿಕ್ಕ ಉತ್ತರ ಬೆಚ್ಚಿ ಬೀಳಿಸಿತ್ತು. ಆರ್ಟಿಐ ಪ್ರಕಾರ ಹಲವೆಡೆ ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ದುಡ್ಡು ರಿಲೀಸ್ ಆಗೇ ಇರಲಿಲ್ಲ. ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿದಾಗ ಜನ ಹೇಳಿದ್ದಿಷ್ಟು, ಒಂದ್ ತಿಂಗ್ ಹಾಕಿದ್ರೆ 2 ತಿಂಗಳು ಹಾಕಂಗಿಲ್ಲ. 2,000 ಬಂದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ಕೊಟ್ಟಂತೆ ನಡ್ಕಂತ ಇಲ್ಲ. ಮಹಿಳೆಯರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಯಾವ್ದು ಮಾಡ್ತಾ ಇಲ್ಲ. ಮಾಡ್ಬೇಕಂತ ನಾವು ಕೇಳ್ಕೊಂತೀವಿ. ಗೃಹಲಕ್ಷ್ಮಿಯ 5,000 ಕೋಟಿ ಎಲ್ಲೋಯ್ತು ಎಂಬ ಪ್ರಶ್ನೆ ಹಗರಣದ ಸ್ವರೂಪ ಪಡೆದಿತ್ತು. ಇದಕ್ಕೆ ಉತ್ತರಿಸಬೇಕಾದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾಧ್ಯಮಗಳ ಕೈಗೆ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಹೆಬ್ಬಾಳ್ಕರ್ ಸಿಕ್ಕೇ ಬಿಟ್ಟಾಗ ಮಾಧ್ಯಮಗಳು ಸುಮ್ಮನಿರಲಿಲ್ಲ. ಯಾರು ಹೇಳಿದ್ರು? ಕಾಣೇನೂ ಆಗಿಲ್ಲ. ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ, ಸದನದಲ್ಲಿ ಚರ್ಚೆ ಆಗಲಿ. ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲಿ ಉತ್ತರ ಕೊಡ್ತೀವಿ. ಕಾಣೆ ಆಗ್ಲಿಕ್ಕೆ ಹೇಳಿದ ಮಾತಂಗೆ ನಡ್ಕೊಳ್ಳಕ್ಕೆ ಇದು ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು ಬಿಜೆಪಿ ಗ್ಯಾರಂಟಿ ಅಲ್ಲ. ಇವತ್ತು ಹೆಬ್ಬಾಳ್ಕರ್ ಪ್ರವೇಶವಾಗುತ್ತಿರುವಂತೆಯೇ ವಿಧಾನಸಭೆ ರಣರಂಗವಾಗಿತ್ತು. 2 ತಿಂಗಳ ಗೃಹಲಕ್ಷ್ಮಿಯ ಹಣ ತಪ್ಪು ಲೆಕ್ಕವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಒಪ್ಪಿಕೊಂಡಿದ್ದಾರೆ. ತಪ್ಪು ಮಾಹಿತಿಗೆ ವಿಷಾದ ವ್ಯಕ್ತಪಡಿಸಿ ಶೀಘ್ರವೇ ಬಾಕಿ ಇರುವ 2 ತಿಂಗಳ ಹಣ ಪಾವತಿಸುವಂತೆ ಹೇಳಿದ್ದಾರೆ. ತಮ್ಮ ಮಾತಿನಿಂದ ಯಾರಿಗಾದರೂ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸುತ್ತೇವೆ ಅಂದ್ರು. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನ ಮಿಸ್ಲೀಡ್ ಮಾಡುವಂತ ಇಂಟೆನ್ಷನ್ ಇರಲಿಲ್ಲ. ಆದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು. ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಯಾವಾಗ ಆಗ್ತೀನಿ ಅಂತ ಏನಾನು ಹೇಳಿದ್ರ? ಮುಖ್ಯಮಂತ್ರಿ ಉತ್ತರ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಹೇಳಿಲ್ಲ, ಕ್ಷಮಾಪಣೆ ಕೇಳಿಲ್ಲ. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ನೀವು 3 ದಿನ ಮಾರ್ಚ್
ನಮಗೆ ಇನ್ನೂ ಫೆಬ್ರವರಿ ಮಾರ್ಚ್ ಕೊಡದಲೆ ಏಪ್ರಿಲ್ ಮತ್ತೆ ಹೆಬ್ಬಾಳ್ಕರ್ ನೆರವಿಗೆ ಧಾವಿಸಿದ ಡಿಕೆಶಿ. ಸಚಿವೆ ಹೆಬ್ಬಾಳ್ಕರ್ ಬಳಿ ಬಿಜೆಪಿ ನಾಯಕರ ವಾಗ್ಬಾಣ ಬರ್ತಿದ್ದಂತೆ ಡಿಕೆ ಶಿವಕುಮಾರ್ ಗುರಾಣಿ ಹಿಡಿದ್ರು. ಕಂತಿನ ಮೇಲೆ ಅವ್ರು ಹೇಳ್ತಾ ಇದ್ರು, ಇಂತಿಂತ ಇಷ್ಟು ಕಂತು ಬಿಡುಗಡೆ ಮಾಡಿದ್ವಿ, ಇಷ್ಟು ಕಂತು ಬಿಡುಗಡೆ. ನಾನು ಆಫೀಸರ್ಸ್ ನ ಕರೆದು ಕೇಳಿದೆ, ನಾನು ಅವರು ಲಿಸ್ಟ್ ಕೊಟ್ಟಿದ್ದಾರೆ. ಟಿಲ್ ಸೆಪ್ಟೆಂಬರ್ ವರೆಗೂ ಕೂಡ ಈಗ ರಿಲೀಸ್ ಆಗಿದೆ. ಮಧ್ಯದಲ್ಲಿ ಒಂದೆರಡು ತಿಂಗಳು ಇಲ್ಲ ಅನ್ನೋದು ಅವರು ಮಾಡಿದ್ದಾರೆ. ಅದಕ್ಕೆ ಅವರು ಕನ್ಫರ್ಮ್ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಹತ್ರ ಕೂಡ ಅವರು ಮಾತಾಡಿ, ಈಗ ಫೈನಾನ್ಸ್ ಮಿನಿಸ್ಟರ್ ಯಾವತ್ತೇ ಆಗಲಿ, ನೀವು ಮಂತ್ರಿ ಆಗಿರಲಿ, ನಾನು ಮಂತ್ರಿ ಆಗಲಿ, ನಮಗೆ ಫೈನಾನ್ಸ್ ಮಿನಿಸ್ಟರ್ ಇಂದ ಏನ್ ಬರ್ತದೆ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಸದಸ್ಯರ ಗದ್ದಲಕ್ಕೆ ಕೆರಳಿದ ಸ್ಪೀಕರ್ ಯುಟಿ ಖಾದರ್, ರಾಜೀನಾಮೆ ನೀಡೋರು ನನಗೆ ನೀಡಿ, ಅಂಗೀಕರಿಸಿ ರಾಜ್ಯಪಾಲರಿಗೆ ರವಾನಿಸ್ತೀನಿ, ಎಲ್ಲರೂ ಚುನಾವಣೆಗೆ ಹೋಗಿ ಆರಿಸಿ ಬನ್ನಿ ಅಂತ ಸವಾಲು ಹಾಕಿದ್ರು. ಯಾರಿಗಾರಿಗೆ ಚುನಾವಣೆ ಬೇಕು ದಯವಿಟ್ಟು ಕೈ ಎತ್ತಿ, ರಾಜೀನಾಮೆ ನನ್ನ ಕೈಯಲ್ಲಿ ಕೊಡಿ, ನಾನೀಗ ಎಕ್ಸೆಪ್ಟ್ ಮಾಡ್ತೇನೆ, ಚುನಾವಣೆಗಂತೂ ಬನ್ನಿ. ನನಗೆ ರಾಜೀನಾಮೆ ಕೊಡಿ, ಈಗ ಕಳಿಸ್ತೇನೆ ಗವರ್ನರ್ಗೆ, ವೋಟ್ ಮಾಡಿ ಬರುವ. ಹೆಬ್ಬಾಳ್ಕರ್ ಕ್ಷಮೆಗೆ ಪಟ್ಟು ವಿಪಕ್ಷಗಳಿಂದ ಸಭಾತ್ಯಾಗ. ಸಚಿವೆ ಹೆಬ್ಬಾಳ್ಕರ್ ಕ್ಷಮೆಗೆ ಪಟ್ಟು ಹಿಡಿದಿದ್ದ ಬಿಜೆಪಿ ಕಡತದಿಂದ ಹೆಬ್ಬಾಳ್ಕರ್ ಉತ್ತರ ತೆಗೆಯುವಂತೆ ಸಲಹೆ ನೀಡಿತು. ಆದರೆ ವಿಪಕ್ಷಗಳ ಎರಡೂ ಬೇಡಿಕೆ ಸರ್ಕಾರ ಒಪ್ಪದ ಕಾರಣ ಸಭಾತ್ಯಾಗ ಮಾಡಿದ್ದಾರೆ. ಸದನದ ಹೊರಗೂ ಪ್ರತಿಭಟನೆ ಮಾಡೋದಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಆರ್ ಅಶೋಕ್ ಹೇಳಿದ್ದಾರೆ. ಅವರು ಕ್ಷಮಾಪಣೆ ಕೇಳಿದೆ, ದೊಡ್ಡ ವ್ಯಕ್ತಿ ಆಗಿರೋರು. ಆ 1,26,00,000 ಜನ ಇವ್ರನ್ನ ಕ್ಷಮಿಸ್ಬಿಡೋರು. ಕೇಳಿಲ್ಲ, ನಮಗ್ ಕೇಳಿ ಅಂತ ಹೇಳಿಲ್ಲ, ಆ ಜನಗಳು ಕೇಳಿ ಅಂತ ನಾವು ಹೇಳಿರೋದು. ನಮಗ್ ಕ್ಷಮಾಪಣೆ ಬೇಡ, ಆ ಜನಗಳ ಕ್ಷಮಾಪಣೆ ಅದನ್ನು ಕೇಳಿಲ್ಲ. ಅದರಿಂದ ಇದನ್ನ ಪಾರ್ಟಿ ನಾವು ವಿಧಾನಸಭೆ ಹೊರಗಡೆ ಹೋರಾಟ ಮಾಡೋ ಮುಖಾಂತರ ಮಾಡ್ತೀವಿ. ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾರೆ. ಕಲಾಪದಲ್ಲಿ ಗೃಹಲಕ್ಷ್ಮಿ ಗಲಾಟೆ ಜೋರಾಗಿದೆ. ಹೆಬ್ಬಾಳ್ಕರ್ ಕ್ಷಮಾಪಣೆಗೆ ಪಟ್ಟು ಹಿಡಿದ ಬಿಜೆಪಿ ಸಭಾತ್ಯಾಗ ಮಾಡಿದೆ. ಮತ್ತೊಂದು ಕಡೆ ಸದನದ ಹೊರಗೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋ ಪ್ರತಿಜ್ಞೆ ಮಾಡಿದ್ದು, ಈ ಗ್ಯಾರಂಟಿ ಸಮರ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸದ್ಯಕ್ಕಿರುವ ಸಿದ್ದರಾಮಯ್ಯನವರ ನೇತೃತ್ವದ ಸಚಿವ ಸಂಪುಟದಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್ ಅಂತ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಬೆಳಗಾವಿ ಜಿಲ್ಲೆಯವರು ಅನ್ನೋ ಕಾರಣ ಕೂಡ ಹೌದು. ಆದರೆ ಇವತ್ತು ಯಾವಾಗ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗದ್ದಲ ಏರ್ಪಡ್ತೋ, ವುಮೆನ್ ಕಾರ್ಡ್ ಪ್ಲೇ ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ನಾನೊಬ್ಬ ಮಹಿಳೆ ಅಂತ ಹೇಳಿ ನನ್ನ ವಿರುದ್ಧವಾಗಿ ಬಿಜೆಪಿಗರು ಈ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಒಬ್ಬ ಮಹಿಳೆ ಅನ್ನೋ ಕಾರಣಕ್ಕೆ ನನ್ನನ್ನ ಈ ರೀತಿ ಕಾಣುವುದು ತಪ್ಪು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಪ್ರತಿಯೊಂದು ಮಾತಲ್ಲಿ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ